ನನಗೆ ಸ್ಪರ್ಧಿಸಿದ್ದು ಇವತ್ತು ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದೀನಿ, ಪುರಸಭಾ ಅಧ್ಯಕ್ಷರಾಗಿ. ಅದಕ್ಕೆ ಪ್ರಥಮವಾಗಿ ಕಾರಣವಾಗಿರುವಂತಹ ನಮ್ಮ ಪುರಸಭಾ ಸದಸ್ಯರು ಹಾಗೂ ನಮ್ಮ MLA ಸರ್ ಮತ್ತು ನಮ್ಮ ಶ್ರೀಮತಿ ಚಂಚಲ ಮೇಡಮ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಹಾಗಾಗಿ ಅವರು ಮಾಜಿ ಅದು ನಮಗೆ ಅನ್ನಿಸ್ತಿಲ್ಲ, ಅದು ನಮ್ಮ ಹೃದಯದಲ್ಲಿದೆ. ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ನನ್ನ ಧನ್ಯವಾದಗಳು ನನ್ನ 5ನೇ ವಾರ್ಡಿನ ಜನತೆಗೆ. ಯಾಕೆಂದರೆ ಅವರು ಓಟ್ ಹಾಕಿದ್ರಿಂದ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ. ಅವ್ರ ಓಟಿಂದ ನಾನು ಇವತ್ತು ಈ ಹುದ್ದೆನ ಸ್ವೀಕರಿಸ್ತೀನಿ. ಅವ್ರಿಗೆ ಜನತೆಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ JDS ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹಾಗೂ JDS ಪಕ್ಷದ ಹೈಕಮಾಂಡ್ ಆದ ನಮ್ಮ ರೇವಣ್ಣ ಸಾಹೇಬರಿಗೆ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ಸದಸ್ಯರು ನನಗೆ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನಮ್ಮ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಉಪಾಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ಕುಮಾರಸ್ವಾಮಿ ಸರ್ ಹಾಗೂ ಚಂಚಲ ಮೇಡಮ್ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಮೊದಲನೇದಾಗಿ ತುಂಬ ಥ್ಯಾಂಕ್ಸ್, ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ JDS ಎಲ್ಲ ಮುಖಂಡರಿಗೂ, ಸ್ವಾಮಿ ಸರ್, ಸುಪ್ರದೀಪ್ ಸರ್ ಮತ್ತೆಲ್ಲರಿಗೂ ಎಲ್ಲರೂ ಹೆಸರು ಹೇಳಲ್ಲ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಮಾಜಿ ಅಧ್ಯಕ್ಷರುಗಳು ಎಲ್ರಿಗೂ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಅಧ್ಯಕ್ಷ ಹುದ್ದೆಗೆ ಶ್ರೀಮತಿ ಜ್ಯೋತಿಯವರು ಮತ್ತು ಉಪಾಧ್ಯಕ್ಷ ಹುದ್ದೆಗೆ ಪಕ್ಷದ ಶ್ರೀಮತಿ ಜರೀಣರವರು ಆಯ್ಕೆಯಾಗಿದ್ದಾರೆ. ಈ ಆಯ್ಕೆ ಮಾಡಿದ್ದಕ್ಕಾಗಿ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಅಧ್ಯಕ್ಷ ಹುದ್ದೆಗೆ ಶ್ರೀಮತಿ ಜ್ಯೋತಿಯವರು ಮತ್ತು ಉಪಾಧ್ಯಕ್ಷ ಹುದ್ದೆಗೆ ಪಕ್ಷದ ಶ್ರೀಮತಿ ಜರೀಣರವರು ಆಯ್ಕೆಯಾಗಿದ್ದಾರೆ. ಈ ಆಯ್ಕೆ ಮಾಡಿದ್ದಕ್ಕೆ